ತೆಂಗಿನ ಮರಗಳ ಮೇಲೆ ಜೀರುಂಡೆಗಳು ಮತ್ತು ಬಿಳಿ ನೊಣಗಳ ಬಾಧೆ ಕಡಿಮೆಯಾಗಿದೆ, ಆದರೆ ಹಣ್ಣು ಬಿಡುವುದು ಮತ್ತು ಒಟ್ಟಾರೆ ಇಳುವರಿ ಗಮನಾರ್ಹವಾಗಿ ಹೆಚ್ಚಾಗಿದೆ. ಪ್ರಸ್ತುತ ಮರಗಳ ಮೇಲೆ ಹಣ್ಣು ಬಿಡುವುದು ಅತ್ಯುತ್ತಮವಾಗಿದೆ ಮತ್ತು ಹೊಸ ಚಿಗುರುಗಳು ತೀವ್ರವಾಗಿ ಬೆಳೆಯುತ್ತಿವೆ. ಇಲ್ಲಿನ ಮರಗಳು ಸರಿಸುಮಾರು 5 ವರ್ಷ ಹಳೆಯವು. ಕೊಕೊಮ್ಯಾಕ್ಸ್ ಬಳಸಿದ ನಂತರ ಪಡೆದ ಫಲಿತಾಂಶಗಳಿಂದ ನಾನು ತುಂಬಾ ತೃಪ್ತನಾಗಿದ್ದೇನೆ. ಶುಭಾಶಯಗಳು. ನನ್ನ ಹೆಸರು ಪ್ರಕಾಶ್. ನಾನು ಈರೋಡ್ ಜಿಲ್ಲೆಯ ಪುದುಪೆರ್ಕಡವು ಪಂಚಾಯತಡಿಯಲ್ಲಿರುವ ಬಟ್ಟರ್ಮಲಂ ಗ್ರಾಮದವನು. ನಾನು ಹಲವಾರು ವರ್ಷಗಳಿಂದ ತೆಂಗಿನ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಬದನೆಕಾಯಿ ಮತ್ತು ಬೆಂಡೆಕಾಯಿಯಂತಹ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಸಿದ್ದೇನೆ. ಆ ಬೆಳೆಗಳ ಮೇಲೆ FL77 ಮತ್ತು ಆರ್ಬಿಕ್ಸ್ ನಂತಹ APKS ತಯಾರಿಸಿದ ಉತ್ಪನ್ನಗಳನ್ನು ಬಳಸುವ ಹಿಂದಿನ ಅನುಭವವು ನನಗಿದೆ. ಸರಿಸುಮಾರು 10 ಮರಗಳಿಗೆ ಅನ್ವಯಿಸಲು 1 ಲೀಟರ್ ಉತ್ಪನ್ನ ಸಾಕು. ಚಿಕ್ಕ ಮರಗಳಿಗೆ 50 ಮಿಲಿ ಡೋಸೇಜ್ ಸಾಕು. ದೊಡ್ಡ ಮರಗಳಿಗೆ 100 ಮಿಲಿ ಡೋಸೇಜ್ ಅತ್ಯಗತ್ಯ. ನಾನು ಸರಿಸುಮಾರು 25 ತೆಂಗಿನ ಮರಗಳನ್ನು ಹೊಂದಿದ್ದೇನೆ. ಇಲ್ಲಿಯವರೆಗೆ ನಾನು 3 ಲೀಟರ್ ಉತ್ಪನ್ನವನ್ನು ಖರೀದಿಸಿ ಬಳಸಿದ್ದೇನೆ. ನಾನು ಅದನ್ನು 2 ಬಾರಿ ಬಳಸಿದ್ದೇನೆ. 3 ತಿಂಗಳ ಮಧ್ಯಂತರದಲ್ಲಿ ನನ್ನ ಒಟ್ಟು ಬಳಕೆಯನ್ನು 6 ಲೀಟರ್ಗೆ ತರುತ್ತದೆ. ಇದಲ್ಲದೆ ಸಾವಯವ ಕೃಷಿ ವಿಧಾನಗಳನ್ನು ಅಭ್ಯಾಸ ಮಾಡುವಲ್ಲಿ ನನಗೆ ಬಲವಾದ ನಂಬಿಕೆಯಿದೆ. ಪರಿಣಾಮವಾಗಿ ನಾನು ಹಸುವಿನ ಗೊಬ್ಬರ ಮತ್ತು ಮೇಕೆ ಗೊಬ್ಬರದಂತಹ ನೈಸರ್ಗಿಕ ಗೊಬ್ಬರಗಳನ್ನು ಸಹ ಬಳಸುತ್ತೇನೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ನಾವು ಎರುಕ್ಕನ್, ಬಿಳಿಯಿಕ್ಕಡ ಗಿಡ ಮತ್ತು ಕೊಳಿಂಜು, ಟೆಫ್ರೋಸಿಯಾ ನಂತಹ ಸಸ್ಯಗಳನ್ನು ನಮ್ಮ ಕೃಷಿ ಪದ್ಧತಿಗಳಲ್ಲಿ ಸೇರಿಸಿಕೊಳ್ಳುತ್ತೇವೆ. ಆದಾಗ್ಯೂ ತೆಂಗಿನ ಮರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಸುವಿನ ಸಗಣಿ ಹಾಕಿದಾಗ ಜೀರುಂಡೆಗಳ ಬಾಧೆಯ ಅಪಾಯ ಹೆಚ್ಚಾಗುತ್ತದೆ. ಆದ್ದರಿಂದ ತೆಂಗಿನ ಮರಗಳಿಗೆ ಮೇಕೆ ಗೊಬ್ಬರವನ್ನು ಬಳಸುವುದು ಉತ್ತಮ. ಗೊಬ್ಬರದ ಪ್ರಕಾರ ಏನೇ ಇರಲಿ, ಕೆಲವು ಅಂತರ್ಗತ ಅಂಶಗಳು ಕೆಲವೊಮ್ಮೆ ಜೀರುಂಡೆಗಳ ಬಾಧೆಗೆ ಕಾರಣವಾಗಬಹುದು. ಆದಾಗ್ಯೂ ನನ್ನ ಅನುಭವದ ಆಧಾರದ ಮೇಲೆ ಕೊಕೊಮ್ಯಾಕ್ಸ್ ಬಳಕೆಯು ಜೀರುಂಡೆಗಳ ಬಾಧೆ ಮತ್ತು ಬಿಳಿ ನೊಣದ ಸಮಸ್ಯೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದೆ. ತೆಂಗಿನ ಮರಗಳಲ್ಲಿ ಹಣ್ಣು ಬಿಡುವುದು ಹೆಚ್ಚಾಗಿದೆ. ಪ್ರತಿ ಎಲೆ ಈಗ ಸರಿಸುಮಾರು 30 ತೆಂಗಿನಕಾಯಿಗಳನ್ನು ನೀಡುತ್ತದೆ. ಜೀರುಂಡೆಗಳ ಬಾಧೆ ಕಡಿಮೆಯಾಗಿದೆ ಮತ್ತು ಬಿಳಿ ನೊಣದ ದಾಳಿಯ ಯಾವುದೇ ಲಕ್ಷಣಗಳಿಲ್ಲ. ಒಟ್ಟಾರೆ ಮರದ ಬೆಳವಣಿಗೆ ಮತ್ತು ಹೊಸ ಎಲೆಗಳ ಅಭಿವೃದ್ಧಿ ಎರಡೂ ಅತ್ಯುತ್ತಮ ಸ್ಥಿತಿಯಲ್ಲಿವೆ ಮತ್ತು ಒಟ್ಟು ಇಳುವರಿಯಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿದೆ. ಕೊನೆಯಲ್ಲಿ ಕೊಕೊಮ್ಯಾಕ್ಸ್ ಬಳಸಿದ ನಂತರ ಪಡೆದ ಫಲಿತಾಂಶಗಳು ನನಗೆ ಹೆಚ್ಚು ತೃಪ್ತಿಕರವಾಗಿವೆ. ಆದ್ದರಿಂದ ಇತರ ರೈತರು ಸಹ ಈ ಉತ್ಪನ್ನವನ್ನು ಬಳಸಿಕೊಳ್ಳುತ್ತಾರೆ ಮತ್ತು ಅದರ ಪ್ರಯೋಜನಗಳನ್ನು ಪಡೆಯುತ್ತಾರೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ.